ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತೊಗರಿಬೇಳೆ ಹೀರೆಕಾಯಿ ಹಾಕಿ ಪಲ್ಯ ಬಸ್ಸಾರು ಮಾಡೋಣ. ಇದೇನಪ್ಪ ತೊಗರಿಬೇಳೆ ಹೀರೆಕಾಯಿ ಹಾಕಿ ಬಸ್ಸಾರು ಪಲ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಚಪಾತಿ, ರೊಟ್ಟಿ, ದೋಸೆಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಸಾಂಬಾರು ಅದ್ರ ಕಟ್ಟು ಉಳಿದಿರುತ್ತಲ್ಲ, ಸಾಂಬಾರು ನಾವು ಮಾಡ್ಕೋಬೋದು. ಇವಾಗ ಡೈಲಿ 2 ತಿಂಗಳಿಂದ ಮನೆಯಲ್ಲಿ ರಾಜ್ಯದಲ್ಲಿ ಮಕ್ಕಳು ಅನ್ನ ಸಾರು ತಿಂದು ರೂಢಿಯಾಗಿರುತ್ತೆ. ಅವ್ರಿಗೆ ಬೆಳಗ್ಗೆ ಟಿಫನ್ನೇ ಮಧ್ಯಾಹ್ನಕ್ಕೆ ಹಾಕ್ಕೊಟ್ಟು ಕಳ್ಸೋಕ್ಕಿಂತ ಒಂಚೂರು ರೈಸು ಸಾಂಬಾರು ಕೊಟ್ಟು ಕಳಿಸಿದ್ರೆ ಅವ್ರಿಗೂ ತೃಪ್ತಿ ಆಗುತ್ತೆ, ಆರಾಮಾಗಿ ತಿಂತಾರೆ. ಹಾಗಾಗಿ ಸಾಂಬಾರು ಕೊಟ್ಟು ಕಳಿಸ್ಬೋದು. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ಬನ್ನಿ. ಈಗ ನೋಡಿ, ತೊಗರಿಬೇಳೆ ತಗೊಂಡಿದ್ದೀನಿ, ಹೀರೆಕಾಯಿ ತಗೊಂಡಿದ್ದೀನಿ, ಮತ್ತು ಸಾಂಬಾರು ಪುಡಿ ತಗೊಂಡಿದ್ದೀನಿ. ಸಾಂಬಾರಿಗೆ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕಾಯಿ ತುರಿ ಬೇಕು, ಕರಿಬೇವಿನ ಸೊಪ್ಪು ಬೇಕು. ಇವಾಗ ತೊಗರಿಬೇಳೆನ ಬೇಯಿಸ್ಕೋಬೇಕು. ನಾನು ಹಂಗಾಗಿ ಡೈರೆಕ್ಟಾಗಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ತೋರಿಸ್ತೀನಿ ಈಗ ಬೇಯಿಸೋದು ಅಂತ. ನೋಡಿ, ಇವಾಗ ಸ್ಟವ್ ಹಚ್ಚಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ತೊಗರಿಬೇಳೆನ ತೊಳ್ಕೊಬರೋಣ. ಯಾಕೆ ಅಂದರೆ ಇದರಲ್ಲಿ ತುಂಬ ಕೆಮಿಕಲ್ ಇರುತ್ತೆ, ಹಾಗೆ ಹಾಕೋದು ಬೇಡ. ತೊಳ್ಕೊಬಂದ್ಬಿಡ್ತೀವಿ. ನೋಡಿ, ನೀರು ಕಾಯೋಕ್ಕೆ ಒಂದು ತಟ್ಟೆ ಮುಚ್ಚುತ್ತಾ ಇದ್ದೀನಿ. ತಟ್ಟೆ ಮುಚ್ಚಿದ್ರೆ ಜಲ್ದಿ ನೀರು ಕಾಯುತ್ತೆ, ಹಾಗಾಗಿ ತಟ್ಟೆ ಮುಚ್ಚುತ್ತಾ ಇದ್ದೀನಿ. ನೋಡಿ, ನೀರು ಚೆನ್ನಾಗಿ ಮಳ್ತಾ ಇದೆ. ಈಗ ತಟ್ಟೆ ಮುಚ್ಚಿ ನೀರು ಕಾಯಿಸಿದ್ರೆ ಜಲ್ದಿ ಕಾಯುತ್ತೆ, ಹಾಗಾಗಿ ನೀರು ಕಾದಿದೆ. ಇವಾಗ ಬೇಳೆ ತೊಳೆದಿದ್ದೀವಲ್ಲ ಅದಾಕೋಣ. ನೋಡಿ, ಬೇಳೆ ತೊಳೆದಿಟ್ಟಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈಗ. ನೋಡಿ, ಬೇಳೆ ಬೇಯಕ್ಕೆ ಹಾಕಿದ್ದೀನಿ. ಈಗ ಬೇಳೆ ಬೇಯ್ತಾ ಇದೆ. ಬೇಳೆ ಜಲ್ದಿ ಬೇಯಬೇಕು ಅಂದರೆ 1 ಸ್ಪೂನು ಎಣ್ಣೆ, ಒಂಚೂರು ಅರಶಿನದ ಪುಡಿ ಹಾಕೊಂಡ್ರೆ ಜಲ್ದಿ ಬೇಯುತ್ತೆ. ನೋಡಿ, 1 ಸ್ಪೂನ್ ಅಷ್ಟು ಎಣ್ಣೆ, ನೋಡಿ ಒಂಚೂರು ಅರಶಿನದ ಪುಡಿ. ಬೇಳೆ ಬೇಯಿಸುವಾಗ ಸೌಟು ಅದರಲ್ಲೇ ಬಿಟ್ಟಿದ್ರೆ ಉಕ್ಕಲ್ಲ, ಅದರೊಳಗೆ ಇರಬೇಕು ಸೌಟು. ಆವಾಗ ನೊರೆ ಉಕ್ಕಿ ಬರಲ್ಲ ಆಚೆ. ಉಕ್ಕಿ ಮತ್ತು ಸ್ಟವ್ ಎಲ್ಲ ಗಲೀಜಾಗೋದೆಲ್ಲ ಆಗುತ್ತಲ್ಲ, ಆ ರೀತಿ ಏನೂ ಆಗಲ್ಲ. ಬೇಳೆ ಮುಕ್ಕಾಲರಷ್ಟು ಬೆಂದಾದ್ಮೇಲೆ ಹೀರೆಕಾಯಿ ಹೆಚ್ಚಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಕುಕ್ಕರಲ್ಲಿ ಹಾಕಲ್ಲ, ಅಂದರೆ ಕುಕ್ಕರಲ್ಲಿ ಬೇಳೆ ಒಂದೊಂದು ಥರ ಬೇಯುತ್ತೆ. ಒಂದೊಂದು ಸತಿ ಒಂದೇ ವಿಷಲ್ಗೆ ಎಲ್ಲ ಬೆಂದೋಗಿರುತ್ತೆ. ಹಾಗಾಗಿ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಮಳೆಗಾಲ ಶುರುವಾಯಿತು. ಎಲ್ಲರ ಮನೇಲೂ ಇವಾಗ ಶೀತ ಕೆಮ್ಮು ಎಲ್ಲ ಇರುತ್ತೆ, ಕೆಮ್ಮು ಜ್ವರ ಇರುತ್ತೆ. ಕೆಮ್ಮಿಗೆ, ಶೀತಕ್ಕೆ ಎಲ್ಲದಕ್ಕೂ ಒಂದು ರೆಸಿಪಿ ಹೇಳ್ತೀನಿ, ಟಿಪ್ಸ್ ಹೇಳ್ತೀನಿ. ರೆಸಿಪಿ ಅನ್ನೋಕ್ಕಿಂತ ಟಿಪ್ಸು. ಅಂದರೆ ಹಾಲಿಗೆ ಕೆಮ್ಮಾದರೆ ಹಾಲಿಗೆ ಅರಶಿನದ ಪುಡಿ ಹಾಕಿ ಹಾಲು ಕೊಡಿ. ಅರಶಿನ ಪುಡಿ, ಕಾಳು ಮೆಣಸು ಪೌಡ್ರು ಹಾಕಿ ಚೂರು ಬೆಲ್ಲದ ಪುಡಿ ಹಾಕಿ ಹಾಲು ಕೊಟ್ಟರೆ ಸಣ್ಣ ಮಕ್ಕಳಿಗೆ ಕಫ ಕರಗುತ್ತೆ ಇವಾಗ ಥಂಡಿ ಟೈಮಲ್ಲಿ. ಆಮೇಲೆ ಶೀತಕ್ಕೆ ಅರಶಿನದ ಪುಡಿನ ಚೂರು ಸೌಟಲ್ಲಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂಚೂರು ಎಣ್ಣೆ ಹಚ್ಬಿಟ್ಟು, ಹಾಲು ಇಲ್ಲಾಂದರೆ ಎಣ್ಣೆ ಹಚ್ಬಿಟ್ಟು ಅದನ್ನು ಕಾಯಿಸ್ಬಿಟ್ಟು ಮೂಗಿನ ಮೇಲೆ ತಲೆಗೆ ಪಟ್ಟು ಅಂತ ಹಾಕ್ತಾರೆ ನಮ್ಮಲ್ಲಿ. ಅದನ್ನು ಹಾಕಿದ್ರೆ ಕೆಮ್ಮು ಕಡಿಮೆ ಆಗುತ್ತೆ, ಶೀತ ಕಡಿಮೆ ಆಗುತ್ತೆ, ಮತ್ತು ತಲೆ ಭಾರ ಇರುತ್ತಲ್ಲ ಮಕ್ಕಳಿಗೆ, ಅದು ಕಡಿಮೆ ಆಗುತ್ತೆ. ನೈಟ್ ಹೊತ್ತು ಮಾಡಿ, ಬಿಸಿ ಹಚ್ಚಬೇಡಿ, ಮತ್ತು ಸ್ಕಿನ್ನು ಸುಟ್ಟದಂಗೆ ಆಗುತ್ತೆ. ಆರಿಸ್ಬಿಟ್ಟು ಹಚ್ಚಿ.
ನೋಡಿ ಬೇಳೆ ಬೆಂದಿದೆ, ಈಗ ಮುಕ್ಕಾಲರಷ್ಟು ಬೇಳೆ ಬೆಂದಿದೆ ನೋಡಿ. ಬೇಳೆದು ಕೆಲವೊಂದು ಬೇಳೆ ಎಲ್ಲ ಹೊಟ್ಟೆ ಹೊಡೆದಿದೆ. ಈ ಟೈಮಲ್ಲಿ ಹೀರೆಕಾಯಿ ಹೆಚ್ಚಿರೋದಿದೆಯಲ್ಲ, ಸಣ್ಣಗೆ ಹೆಚ್ಚಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದೇನು ತುಂಬ ಬೇಯಿಸೋದೇನು ಬೇಡ, ಒಂದು 4-5 ಕುದಿ ಬಂದರೆ ಸಾಕು. ಹೀರೆಕಾಯಿ ಸಾಫ್ಟ್ ಇರುತ್ತಲ್ಲ, ಹಾಗಾಗಿ ತುಂಬ ಬೇಯೋದೇನು ಬೇಡ. ಮೇಲಿನ ಸಿಪ್ಪೆ ಇರುತ್ತಲ್ಲ, ತುಂಬ ತೆಕ್ಕೋಬಾರ್ದು. ಹೀರೆಕಾಯಿ ಬಸ್ಸಾರು ಮಾಡುವಾಗ ಸ್ವಲ್ಪ ತಗೊಂಡ್ರೆ ಸಾಕು. ಮೇಲ್ಗಡೆ ಗೀರ್ ಬರುತ್ತಲ್ಲ, ಅದನ್ನೊಂದು ಚೂರು ತಗೊಂಡ್ರೆ ಸಾಕು, ತುಂಬ ಹೋಗಂಗೆ ತೆಗಿಬಾರ್ದು. ನೋಡಿ, ಸಾಂಬಾರಿಗೆ ಖಾರ ರುಬ್ಕೋಬೇಕಲ್ಲ, ನೋಡಿ ಕಾಯಿ ತುರಿ ಹಾಕ್ಕೊತ ಇದ್ದೀನಿ ಜಾರಿಗೆ. ಒಂದು 3-4 ಸ್ಪೂನಷ್ಟು ಕಾಯಿ ತುರಿ ಸಾಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ನೋಡಿಕೊಂಡು, ಕ್ವಾಂಟಿಟಿ ನೋಡಿಕೊಂಡು ಕಾಯಿ ತುರಿ ಹಾಕ್ಕೊಳ್ಳಿ. ನೋಡಿ, ಸಾರು ಖಾರದ ಪುಡಿ ನೋಡ್ಕೊಂಡು ಹಾಕಿ. ನಾನು ಇಬ್ಬರಿಗೆ ಆಗಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ನೋಡ್ಕೊಂಡು ಮಾಡಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ನೋಡಿ, ಹುಣಸೆಹಣ್ಣು ತೊಳೆದ್ಬಿಟ್ಟು ಹಾಕ್ಕೊತ ಇದ್ದೀನಿ ನಾನು. ಹುಣಸೆಹಣ್ಣಲ್ಲಿ ಮಣ್ಣು ಇರುತ್ತಲ್ಲ, ಹಾಗಾಗಿ ಹುಣಸೆಹಣ್ಣು ತೊಳೆದ್ಬಿಟ್ಟು ಹಾಕಿ. ನಾನು ನೆನೆಸಿಲ್ಲ, ತೊಳ್ಕೊಂಡು ಬಂದಿದ್ದೀನಿ ಅಷ್ಟೇ. ನೋಡಿ, ಸಾರಿನ ಬೇಳೆ ಮತ್ತು ಹೀರೆಕಾಯಿ ಎರಡನ್ನೂ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಸಾರು ಗಟ್ಟಿ ಬರಬೇಕಲ್ಲ, ಹಂಗಾಗಿ ಇದನ್ನೆರಡನ್ನೂ ಹಾಕ್ಕೊತ ಇದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಬರ್ಬೇಕು. ನಾನು ಟೊಮೊಟೊ ಏನು ಹಾಕ್ತಾಯಿಲ್ಲ, ಜೀರಿಗೆ ಹಾಕ್ಕೋಬೋದು ಸ್ವಲ್ಪ. ನೋಡಿ, ಇಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ರುಬ್ಕೊಬಂದ್ಬಿಡ್ತೀನಿ. ಬೇಳೆ ಬೆಂದಿದೆಯಾ, ಹೀರೆಕಾಯಿ ಬೆಂದಿದೆಯಾ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡಿ, ಹೀರೆಕಾಯಿ ಬೆಂದಿದೆ ನೋಡಿ. ಹೀರೆಕಾಯಿ ಹಾಕ್ದಾಗ ಒಂದು ಕಲರ್ ಇತ್ತು, ಇವಾಗ ಬೆಣ್ಣೆ ಆದಂಗೆ ಆಗಿದೆ. ಹೀರೆಕಾಯಿ ಬೆಂದಿದೆ. ಇವಾಗ ಬಸ್ಕೊಳ್ಳೋಣ, ಅಂದರೆ ಸೋಸ್ಕೊಳ್ಳೋಣ. ನೋಡಿ, ಇಷ್ಟು ಬೇಳೆ ಬೆಂದರೆ ಸಾಕು, ತುಂಬ ಬೇಯೋದೇನು ಬೇಡ. ನೋಡಿ, ಹೊಟ್ಟೆ ಹೊಡೆದಂಗೆ ಆಗಿದೆ. ಈಗ ಇಷ್ಟೇ ಬೇಯಬೇಕು, ತುಂಬ ಬೆಂದರೆ ಚೆನ್ನಾಗಾಗಲ್ಲ. ನೋಡಿ, ಬೆಂದಾಗಿದೆ. ಇವಾಗ ಈ ರೀತಿ ಪಾತ್ರೆ ಇರುತ್ತಲ್ಲ, ಕಣ್ಣಿನ ಪಾತ್ರೆ ಅಂತೀವಿ ನಾವು, ನೀವೇನಂತೀರ ಗೊತ್ತಿಲ್ಲ ನನಗೆ. ಇಷ್ಟು ಸೋರಾಕಬೇಕು, ನೀರೆಲ್ಲ ಫುಲ್ಲು ಸೋರಬೇಕು. ನೋಡಿ, ಕಟ್ಟೆಲ್ಲ ಬಸ್ಕೊಂಡಿದ್ದೀನಿ, ಕಟ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಖಾರ ರುಬ್ಬಿದ್ದಾಗಿದೆ. ನೋಡಿ, ಖಾರ ರುಬ್ಬಿದ್ದಾಗಿದೆ. ಖಾರನ ಹಾಕ್ಕೊತ ಇದ್ದೀನಿ. ನೋಡಿ, ಮಿಕ್ಸಿ ಜಾರಲ್ಲಿ ಖಾರ ಇರುತ್ತಲ್ಲ, ಅದನ್ನು ನೀರು ಹಾಕಿ ಹಾಕ್ಕೊತ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸಾಂಬಾರ್ಗೊಂದು ಒಗ್ಗರಣೆ ಕೊಡೋಣ. ಬಸ್ಸಾರು ಅಂದರೆ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ವಲ್ಲ, ಹಾಗಾಗಿ ನೀರಾಗಿ, ತುಂಬ ನೀರಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು.
ಸಾರು ಮಾಡ್ತಾ ಇದೆ. ಇದನ್ನು ಒಗ್ಗರಣೆ ಕೊಡೋಣ. ಇಟ್ಕೊಂಡು ಒಗ್ಗರಣೆ ಬಾಣಲಿ ಇಟ್ಟಿದ್ದೀನಿ. 2 ಸ್ಪೂನ್ ಎಣ್ಣೆ ಅಷ್ಟು ಹಾಕ್ತಾಯಿದ್ದೀನಿ. ಈಗ ಟೀ ಸ್ಪೂನ್ ಅಷ್ಟು ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಮತ್ತು ಜೀರಿಗೆ 2 ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅನ್ನಬೇಕು ನೋಡಿ. ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಬೇಕು ಅಂದರೆ ಇದಕ್ಕೆ ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಹಂಗುವ. ಕೆಲವ್ರು ಬೆಳ್ಳುಳ್ಳಿ ತಿನ್ನಲ್ಲ ಅಂಥವ್ರಿಗೆ ಈ ರೀತಿ ಮಾಡಿಕೊಡ್ಬೋದು. ನೋಡಿ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಿದ್ರೆ ಸಾರು ಘಮ ಘಮ ಅಂತ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ. ನೋಡಿ ಸಾರು ಮಾಡ್ತಾ ಇದೆ, ಆಗಿದೆ ಸಾರು. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. ಬಾಣಲಿ ಇಟ್ಟಿದ್ದೀನಿ. ಇವಾಗ ದೊಡ್ಡ ಸ್ಪೂನಲ್ಲಿ ಒಂದು 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ ಚಿಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ನೋಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಮಗ್ಗಿದೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ ಬೇಳೆ ಮತ್ತು ಹೀರೆಕಾಯಿನ ಎರಡನ್ನೂ ಬೇಯಿಸಿ ಬಸ್ತಿರಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೋಬೇಕು. ಯಾವುದಂಶ ಹೋಗೋ ತನಕ ಕೈ ಆಡ್ಕೋಬೇಕು. ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋನ ಫುಲ್ ನೋಡಿ ಅರ್ಥ ಆಗುತ್ತೆ. ಯಾರು ಸ್ಕಿಪ್ ಮಾಡಿ ನೋಡಬೇಡಿ. ಎಲ್ಲಿ ಏನು ಪದಾರ್ಥ ಬಳಸಿದ್ವಿ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಆರೋಗ್ಯವಾಗಿ ಮಾಡಿಕೊಂಡು ಆರೋಗ್ಯಕರ ಅಡುಗೆಯನ್ನು ಮಾಡಿಕೊಂಡು ತಿನ್ನಿ. ಬೇಳೆ ಬೇಡ ಅನ್ನೋರು ಹೆಸರು ಕಾಳಾರ ಹಾಕ್ಕೋಬೋದು. ನೋಡಿ ಆಗಿದೆ, ತೇವಾಂಶ ಎಲ್ಲ ಹೋಗಿದೆ. ನೋಡಿ ಆಗಿದೆ, ತೇವಾಂಶ ಎಲ್ಲ ಹೋಗಿದೆ. ಇವಾಗ ಕಾಯಿ ತುರಿ ಹಾಕೋಣ. ನೋಡಿ ಆಗಿದೆ. ನಾನು ಫಸ್ಟೇ ಹೇಳ್ದಂಗೆ ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ತಿಂದ್ಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಆಗಿದೆ ಇವಾಗ ತೊಗರಿಬೇಳೆ ಹೀರೆಕಾಯಿ ಬಸ್ಸಾರು ಪಲ್ಯ ಆಗಿದೆ. ಹೇಗೆ ಬಂತು ಅಂತ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ನೋಡಿ ಪಲ್ಯ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು. ಸ್ಪೂನಲ್ಲಿ ತಿನ್ನೋಕ್ಕಿಂತ ಕೈಯಲ್ಲಿ ತಿನ್ನಬೇಕು, ಇನ್ನು ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ರೀತಿ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಕಾಂಬಿನೇಷನ್ನು. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್